ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮಗೆ ಮತ್ತೊಂದು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ. ಇದು ಮಾಡೋದು ತುಂಬ ಸುಲಭ ರೀ. ಅದೇನಿಲ್ಲ ರೀ, ಹಿಟ್ಟು ಕಲಿಸ್ಬೇಕಾದದ್ದಂತ ಇಲ್ಲ, ಏನಿಲ್ಲ ರೀ. ಉಳಿದಿರುವ ಚಪಾತಿ ಹಿಟ್ಟಿಂದ ಮಾಡಿರೋದ್ರಿ ಇದು. ನೀವೇನಾದರೂ ಇದನ್ನು ತಿಂದರೆ ವೆಜಿಟೇಬಲ್ ಪಪ್ಪು ಮತ್ತು ಸಮೋಸನ ಮರ್ತು ಬಿಡ್ತೀರಿ ನೋಡಿರಿ, ಅಷ್ಟು ಟೇಸ್ಟಿಯಾಗಿರುತ್ತೆ ರೀ. ಅದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತಲೇ ಇವತ್ತಿನ ದಿವಸ ಈ ರೆಸಿಪಿ ಒಳಗೆ ಹಂಚ್ಕೊಳ್ತಾ ಇದ್ದೀನಿ ನೋಡಿರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದೀರಾ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ. ಈಗ ನೋಡಿರಿ, ಅದನ್ನು ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಈ ಥರ ಉಳಿದಿರುವ ಚಪಾತಿಯಿಂದ ನಾನು ಅದನ್ನು ಮಾಡಿದ್ದೀನಿ ರೀ. ಅದರೊಳಗೆ ಸ್ಟಫಿಂಗ್ ಇದೆ ರೀ, ಅದು ಯಾವುದ್ಯಾವುದಂತ ಹೇಳ್ತಾ ಹೋಗ್ತೀನಿ ನೋಡಿರಿ. ನಾನಿಲ್ಲೇ ಮೊದಲಿಗೆ ಒಂದು ಒಲೆ ಮೇಲೆ ಈ ಥರ ಕಡಾಯಿ ಇಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೇ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಮತ್ತು ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ನೋಡ್ರಿ ಒಗ್ಗರಣೆಗೆ. ಮತ್ತು ಹಾಗೆ ಒಂದಿಷ್ಟು ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು ರೀ. ಇದಕ್ಕೇ ಈಗ ನಾನು ಉದ್ದದ್ದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ರೀ. ಈ ಥರನೇ ಹೆಚ್ಕೊಂಡು ಹಾಕ್ರಿ, ಅಂದ್ರೇ ಟೇಸ್ಟಿ ಆಗುತ್ತೆ ರೀ. ಅತಿ ಸಣ್ಣಾಗಿ ಹೆಚ್ಕೊಳಿಕ್ಕೆ ಹೋಗ್ಬೇಡ್ರಿ. ಈ ಥರ ಉದ್ದುದ್ದು ಉಳ್ಳಾಗಡ್ಡಿನೇ ಹೆಚ್ಚಿ ಇದಕ್ಕೆ ಹಾಕ್ರಿ, ಅಂದರೆ ಟೇಸ್ಟಿ ಬರುತ್ತೆ ರೀ. ತಿನ್ನುವಾಗೂ ಚೆನ್ನಾಗಿ ಅನ್ಸುತ್ತೆ ರೀ. ವೆಜಿಟೇಬಲ್ ಪಪ್ ತಿಂದಂಗೆ ಅನಿಸ್ತಾ ಇರ್ತದೆ ನೋಡಿರಿ. ನೀವು ಬೇಕಂದ್ರೆ ಈ ಥರ ಉದ್ದಾಗಿ ಹೆಚ್ಕೊಂಡು ಮಾಡಿದರೆ ಟೇಸ್ಟಿಯಾಗಿರುತ್ತೆ ರೀ. ಈ ಥರ ಎಳೆಯನ್ನು ಬಿಡಿಸ್ಕೊಳ್ಬೇಕು ನೋಡಿರಿ. ನಾವಿಲ್ಲೇ ಎಣ್ಣೆ ಒಳಗೆ ಸರಿಯಾಗಿ ಫ್ರೈ ಮಾಡ್ಕೋಬೇಕು ರೀ. ಇದು ಪೂರ್ತಿ ಅಷ್ಟೊಂದು ಮೆತ್ತಿಗೂ ಅಲ್ರಿ, ಕಚ್ಚಾ ಪಕ್ಕ ಫ್ರೈ ಮಾಡ್ಬೇಕು ರೀ. ಇದನ್ನು ಸರಿಯಾಗಿ ತಿರುಗಿ ಕೊಡ್ತಾ ಹೋಗಿ, ಇದಾದ ನಂತರ ಇದಕ್ಕೇ ಈ ಸ್ಟೇಜಲ್ಲಿ ಸ್ವಲ್ಪ ಅಂದರೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಬೇಕು ನೋಡಿರಿ. ಇದು ಹಾಕಿದ ಮೇಲೆ ಮತ್ತೆ 1-2 ತಿರುಗಿ ಕೊಡ್ರಿ. ಸರಿಯಾಗಿ ಅರಿಶಿನ ಕಲಿಸ್ರಿ ಇದರೊಳಗಡೆ. ನಂತರ ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ರಿ. ಇದನ್ನು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿರಿ. ಈ ಥರ ಮೀಡಿಯಮ್ ಫ್ಲೇಮ್ನಲ್ಲೇ ಈ ಥರದ್ದು ಮಾಡಿರಿ ಪ್ರೊಸೆಸ್. ಸಣ್ಣ ಉರಿಯಲ್ಲಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ, ಸಣ್ಣದಾಗಿ ಹೆಚ್ಕೊಂಡಿರುವಂತಹ 1-2 ಆಲೂಗಡ್ಡೆನ ನಾನಿಲ್ಲಿ ಈ ಥರ ಹೆಚ್ಕೊಂಡು ತೊಗೊಂಡಿದ್ದೀನಿ ರೀ. ಕೊಬ್ಬರಿನ ಹೆಂಗೆ ಹೆಚ್ತಿರಲ್ಲ ಆ ಥರ ಹೆರ್ಚಿ ತೊಗೊಳ್ರಿ. ಇದನ್ನು ಹಸಿ ಆಲೂಗಡ್ಡೆ ಇದೆ ರೀ ಇದು. ಈ ಥರ ಹೆಚ್ಕೊಂಡಾದ್ಮೇಲೆ ಈಗ ನಾವು ಒಗ್ಗರಣೆ ಹಾಕಿದ್ವಲ್ಲ ಅದರಲ್ಲಿ ಇದನ್ನೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ಚರ್ ಕೊಡ್ಬೇಕು ನೋಡಿರಿ. ಈ ಥರ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು ರೀ. ಹಾಗೆ ಒಂಚೂರು ಉಪ್ಪು ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ನೀವೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನಂತರ ಇದಕ್ಕೊಂದು ಸರಿಯಾಗಿ ತಿರುಗಿ ಕೊಡ್ತಾ ಹೋಗ್ರಿ. ಈ ಥರ ಒಂದು ಸ್ವಲ್ಪ ಬೆಂದ್ರೆ ಸಾಕ್ರಿ. ನಮಗೆ ಆಲೂಗಡ್ಡೆ ಅಷ್ಟೊಂದೇನು ಬೇಯಬೇಕಂತ ಏನಿಲ್ಲ ರೀ. ಯಾಕಂದ್ರೆ ನಾವು ಸಣ್ಣದಾಗಿ ಹೆಚ್ಕೊಂಡು ತುರಿದ್ಬಿಟ್ಟು ಹಾಕಿರ್ತೀವಲ್ಲ ರೀ ಆಲೂಗಡ್ಡೆ, ಹಾಗಾಗಿ ಜಲ್ದಿ ಬೇಯುತ್ತೆ ರೀ. ಇದೇನು ತಡ ಹತ್ತೋದಿಲ್ಲ ರೀ, ಫಾಸ್ಟಾಗಿ ಆಗುತ್ತೆ ನೋಡಿರಿ. ಆಲೂಗಡ್ಡೆ ಕುದಿಸ್ಬೇಕು ಮಾಡಬೇಕು ಅನ್ನುವಂತಹ ಯಾವುದೇ ಜಂಜಾಟನೂ ಇರೋದಿಲ್ಲ ರೀ. ಇದು ಈ ಥರ ಪಲ್ಯನೂ ಫಟಾಫಟ್ ಅಂತ ಆಗುತ್ತೆ ನೋಡಿರಿ. ಚಪಾತಿ ಜೊತೆ ಅಥವಾ ದೋಸೆ ಜೊತೆನೂ ಈ ಥರ ಮಾಡ್ಕೋಬೋದು ನೀವೇ. ಈಗ ಇದಕ್ಕೇ ಸ್ವಲ್ಪ ಒಂದಿಷ್ಟು ಮುಚ್ಚಳ ಮುಚ್ಚಿ ಫ್ಲೇಮ್ನ ಆಫ್ ಮಾಡಿ 2 ನಿಮಿಷ ಹೀಗೆ ಬಿಡ್ತೀನಿ ರೀ. ಈಗ ನೋಡಿರಿ, ನಾವು ಆಫ್ ಮಾಡಿದ್ವಲ್ಲ ರೀ, ಫ್ಲೇಮ್ನ ಆಫ್ ಮಾಡಿ ಮುಚ್ಚಳ ಮುಚ್ಚಿಟ್ಟಿದ್ವಲ್ಲ. ಈಗ ಇದೆಲ್ಲ ಆರು ಹೋಗಿದೆ, ಬೆಂದಿದೆಯೋ ಕೂಡ ರೀ. ಹಾಗೆ ಇದನ್ನು ಸೈಡ್ಗಿಟ್ಟು ಈ ಥರ ಒಂದು ಬೌಲ್ ತೊಗೊಂಡು ಅದರೊಳಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಉಳ್ಳಾಗಡ್ಡಿ, ಮೀಡಿಯಮ್ ಸೈಜದ್ದು ಉಳ್ಳಾಗಡ್ಡಿ ನೋಡಿರಿ. ಈ ಥರ ಉದ್ದುದ್ದಾಗಿ ಹೆಚ್ಕೋಬೇಕ್ರಿ. ಅದನ್ನು ನಾನಿಲ್ಲಿ ಎಳೆನ ಬಿಡಿಸಿ ಹಾಕ್ತಾಯಿದ್ದೀನಿ ರೀ. ಎಳೆಗಳನ್ನು ಒಂದೊಂದಾಗಿ ಎಳೆ ಮಾಡಿ ಹಾಕ್ರಿ ಈ ಥರ, ಯಾಕಂದರೆ ತಿನ್ನುವಾಗ ಚೆನ್ನಾಗಿ ಹತ್ತುತ್ತೆ ರೀ ನಾವು ಮಾಡೋ ಈ ರೆಸಿಪಿ ಒಳಗಿದೆ. ಈಗ ಇದಕ್ಕೇ ಸ್ವಲ್ಪ ನಾನಿಲ್ಲೇ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ರೀ, ಹಾಗೆ ಒಂಚೂರು ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ನೀವು ಮಸಾಲೆ ಪುಡಿನೂ ಹಾಕ್ಕೊಳ್ರಿ ಅಥವಾ ಮಸಾಲೆ ಖಾರನೂ ಹಾಕ್ಕೊಳ್ರಿ. ಸ್ವಲ್ಪ ಚಾಟ್ ಮಸಾಲನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ನಾನಿಲ್ಲೇ. ಈಗ ಇದನ್ನಿಷ್ಟು ಒಂದು ಮಿಕ್ಸ್ ಮಾಡಿರಿ ಸರಿಯಾಗಿ. ಇದಕ್ಕೆ ಒಂಚೂರು ಉಪ್ಪನ್ನು ಹಾಕ್ಕೊಳ್ರಿ, ಒಂದು ಸ್ವಲ್ಪ ಬೇಕಂದ್ರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ.
ಈಗ ಇದಕ್ಕೆ ಸರಿಯಾಗಿ ಒಂದು ಮಿಕ್ಸರ್ ಕೊಡಿ. ನಾವು ಸಣ್ಣದಾಗಿ ಹೆಚ್ಕೊಂಡಿರಂಗಿಲ್ಲಲ್ರಿ, ಇದು ಉದ್ದುದಾಗಿ ಹೆಚ್ಕೊಂಡಿರ್ತೀವಿ. ಉಪ್ಪನ್ನ ಕಲಸಿಟ್ರೆ ಇದು ಅಷ್ಟೊಂದೇನು ನೀರು ಬಿಡೋದಿಲ್ಲ ರೀ. ಈಗ ನೋಡ್ರಿ ರಾತ್ರಿ ಉಳಿದಿರುವ ಚಪಾತಿ ನೋಡ್ರಿ, ಈ ಥರ ನನಗೆ 2 ಚಪಾತಿ ಉಳಿದಿದ್ದಾವ್ರಿ. ಈ 2 ಚಪಾತಿಗೆ ನಾನು ಇವತ್ತು ಈ ರೆಸಿಪಿನ ಮಾಡ್ತಾಯಿದ್ದೀನಿ ನೋಡ್ರಿ. ಈಗ ಒಂದು ತೆವೆ ಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ತೆವೆ ಮೇಲೆ ಬಿಸಿ ಮಾಡಿರಿ. ಬಿಸಿ ಆದಮೇಲೆ ಅದನ್ನು ಈ ಥರ ಕಟ್ ಮಾಡಿರಿ. ಸೆಂಟರ್ಗೆ ಈ ಥರ ನಿಧಾನಕ್ಕೆ ಕಟ್ ಮಾಡಿ ಅದಕ್ಕೇ ಏನು ಮಾಡಿರಿ, ಸ್ವಲ್ಪ ಟೊಮೆಟೊ ಕೆಚಪ್ನ ಹಚ್ಕೊಳ್ರಿ. ಈ ಥರ ಅರ್ಧ ಭಾಗ ಅಂದರೆ ಚಪಾತಿ ಒಳಗೆ 4 ಭಾಗವಾಗಿ ಮಾಡಿದಾಗ 1 ಭಾಗಕ್ಕೆ ನೀವು ಈ ಥರ ಕೆಚಪ್ನ ಹಚ್ಕೊಳ್ರಿ. ಈಗ ನಂತರ ಇದಕ್ಕೆ ನಾವೀಗ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಆಲೂಗಡ್ಡೆದ್ದು, ಅದನ್ನು ಈ ಥರ ಫಿಲ್ ಮಾಡಿರಿ. ಅದನ್ನು ಸಹ 1 ಭಾಗನ ಫಿಲ್ ಮಾಡಿರಿ. ಟೋಟಲ್ ಒಂದು ಚಪಾತಿ ಒಳಗೆ 4 ಭಾಗದೊಳಗಡೆ 1 ಭಾಗನ ನಾವು ಕೆಚಪ್ ಹಚ್ಕೊಂಡಿದ್ದೀವಿ, 1 ಭಾಗನ ನಾನು ಆಲೂಗಡ್ಡೆ ಪಲ್ಯ ಹಚ್ಕೊಂಡಿದ್ದೀನಿ ರೀ. ಹಾಗೆ ಇನ್ನೊಂದು ಭಾಗದಲ್ಲಿ ಈ ಥರ ಸಾಸ್ ಹಚ್ಕೊಳ್ರಿ, ಟೊಮೆಟೊದನ್ನು ಚಿಲ್ಲಿ ಸಾಸ್ ಈ ಥರ ಹಚ್ಕೊಳ್ರಿ. ಇದು ಸಹ 1 ಭಾಗ ರೀ. ನಂತರ ಇದಕ್ಕೆ ನಾವು ಆಗಲೇ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ, ಮಸಾಲೆ ಹಾಕಿ ಸ್ವಲ್ಪ ಮಸಾಲೆ ಉಳ್ಳಾಗಡ್ಡಿನ ಈ ಥರ ಕೊನೆದಾಗೆ ಫಿಲ್ ಮಾಡಿರಿ. ಇಷ್ಟು ಹಾಕಿ ಇದನ್ನು ಮಡಚಿ ಈಗ ಇದನ್ನು ನಾವು ತೆವೆ ಒಳಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡ್ರಿ. ಖಡಕ್ಕಾಗಿ ಒಂಚೂರು ತೆವೆ ಒಳಗೆ ಎಣ್ಣೆ ಹಾಕ್ಕೊಳ್ರಿ. ಈ ಥರ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದನ್ನು ಇಟ್ಟು ಒಂದು 5 ನಿಮಿಷ ಬಿಡ್ರಿ. ಸಣ್ಣ ಉರಿ ಒಳಗಡೆ ಈ ಥರ ಇಡ್ರಿ. ಇದನ್ನು ಸರಿಯಾಗಿ ಕಡಕ್ಕಾದ್ಮೇಲೆ ಇದನ್ನು ತಿರುಗಿಸಿ ಈ ಥರ ಹಾಕ್ರಿ. ಈ ಥರ ತಿರುಗಿಸ್ತಾನೆ ಸ್ವಲ್ಪ ಬೇಯಿಸ್ಕೊಳ್ರಿ. ಅಂದರೆ ಖಡಕ್ಕಾಗುತ್ತೆ ರೀ. ಟೇಸ್ಟು ಸೂಪರಾಗಿ ಬರುತ್ತೆ ರೀ. ಬಿಸಿಯಾಗಿ ನೀವು ವೆಜಿಟೇಬಲ್ ಪಪ್ ತಿಂತಿರಲ್ಲ, ಸೇಮ್ ಅದೇ ರುಚಿ ಕೊಡುತ್ತೆ ರೀ. ಆಮೇಲೆ ಹಾಗೆ ನೀವು ಸಮೋಸ ತಿಂತಿರಲ್ಲ ಬಿಸಿದ, ಅದೇ ಥರ ರುಚಿ ಕೊಡುತ್ತೆ ನೋಡ್ರಿ. ನೀವು ಈ ಥರ ಮಾಡಿ ಒಂದ್ಸಲ. ಇದನ್ನು ನೀವು ಬೆಳಗ್ಗೆ ಮಾಡಿ ಚಪಾತಿ ಮಾಡಿರ್ತಿರಲ್ಲ, 1-2 ಎಕ್ಸ್ಟ್ರಾ ಉಳಿದಿರುತ್ತೆ. ಸಾಯಂಕಾಲ ಮಕ್ಕಳು ಬಂದ ತಕ್ಷಣ ಫಟಾಫಟ್ ಅಂತ ಈ ಥರ ಮಾಡಿಕೊಡ್ಬೋದು ನೋಡ್ರಿ. ಆಮೇಲೆ ದೊಡ್ಡವರು ಸಹ ಯಾರು ನಾನು ಚಪಾತಿ ತಿನ್ಲಿಕ್ಕೆ ಒಲ್ಲ ಅಂತಾರೆ, ಅದು ಬೆಳಗ್ಗೆ ಚಪಾತಿನ ರಾತ್ರಿ ಚಪಾತಿನ ಅಂತ ಒಲ್ಲ ಅಂತಾರಲ್ರಿ, ಅವ್ರಿಗೆ ಈ ಥರ ಟೇಸ್ಟಿಯಾಗಿ ಮಾಡಿ ಕೊಡ್ರಿ. ನೀವು ಅವ್ರು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೀವು ಸಹ ನೋಡ್ರಿ, ನೀವು ಇಷ್ಟೊಂದು ರುಚಿಯಾಗಿ ಬರುತ್ತೆ ರೀ. ಈ ಥರ ಮಾಡ್ಕೊಂಡು ಒಂದ್ಸಲ ತಿಂದು ನೋಡ್ರಿ ನೀವು. ಮತ್ತೆ ಈಗ ಇದು ಸರಿಯಾಗಿ ಕ್ರಿಸ್ಪಿಯಾಗಿದೆ ನೋಡ್ರಿ ನಮ್ದು. ಇದನ್ನು ತೆಗೆದಿಡೋಣ್ರಿ ಸೈಡಿಗೆ. ಈಗ ಇನ್ನೊಂದು ಚಪಾತಿ ಉಳಿದಿದೆಯಲ್ರಿ, ಅದನ್ನು ಸಹ ಇದೇ ಥರ ಫಿಲ್ ಮಾಡಬೇಕ್ರಿ. ಇನ್ನೊಂದು ಸಲನೂ ನಾನು ಹೇಳ್ತೀನಿ ನೋಡ್ರಿ, ಅದು ಹಿಂಗೆ ಹೇಳಿಬಿಟ್ಟು. ಈಗ ಇದು ಚಪಾತಿನ ತಗೊಂಡು ಇದರೊಳಗಡೆ ಅರ್ಧ ಭಾಗ ಕಟ್ ಮಾಡ್ಬೇಕು ನೋಡ್ರಿ. ಅರ್ಧ ಭಾಗ ಈ ಥರ ಸೆಂಟ್ರ್ವರೆಗೆ ಈ ಥರ ಕಟ್ ಮಾಡ್ಕೊಳ್ರಿ. ಇದಾದಮೇಲೆ ಇದಕ್ಕೇ ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗ್ಬೇಕ್ರಿ. ಈಗ ಇದಕ್ಕೆ ಮೊದಲಿಗೆ ಟೊಮೆಟೊ ಕೆಚಪ್ನ ಹಚ್ಕೊಳ್ತಾ ಇದ್ದೀನಿ. ಈ ಥರ ಟೊಮೆಟೊ ಕೆಚಪ್ ಹಚ್ಕೊಳ್ರಿ. ನಂತರ ಇದಕ್ಕೆ ಆಲೂಗಡ್ಡೆ ಸ್ಟಫಿಂಗ್ ಫಿಲ್ ಮಾಡಿರಿ. ಈ ಥರ 1 ಭಾಗ ಮತ್ತು ಇನ್ನೊಂದರಲ್ಲಿ ಟೊಮೆಟೊ ಸಾಸ್, ಚಿಲ್ಲಿ ಸಾಸ್ ನೋಡ್ರಿ, ಇದನ್ನು ಹಚ್ಕೊಳ್ರಿ. ನಂತರ ಅದೇ ನಾವು ಉಳ್ಳಾಗಡ್ಡಿ ಮಸಾಲೆ ಉಳ್ಳಾಗಡ್ಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಫಿಲ್ ಮಾಡಿರಿ. ಇದರೊಳಗಡೆ ಈ ಥರ ಕೊನೆಯದಾಗಿ ಹಾಕಿ ಸರಿಯಾಗಿ ಮಡಚಿ ಇದನ್ನು ಸಹ ತೆವೆ ಒಳಗಡೆ ಬಿಸಿ ಮಾಡಬೇಕು ನೋಡ್ರಿ. ಚೂರು ಎಣ್ಣೆ ಹಾಕಿ ಈ ಥರ ಇಡ್ರಿ. ಸುತ್ತ ಸ್ವಲ್ಪ ಬೇಕಂದ್ರೆ ನಿಮ್ಗೆ ಎಣ್ಣೆನೂ ಬಿಡ್ರಿ ಇನ್ನೊಂದು ಸ್ವಲ್ಪ. ನಂತರ ಇದನ್ನು ತಿರುವು ಹಾಕ್ರಿ. ನೋಡಿರಿ ಎಷ್ಟೊಂದು ಸರಿಯಾಗಿ ಬೆಂದಿದೆ. ಸೂಪರಾಗಿರಿ. ನೋಡಲಿಕ್ಕೂ ಅಷ್ಟೇ ಸೂಪರಾಗಿದೆ ರೀ. ಇದು ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿನೂ ಆಗಿರುತ್ತೆ ನೋಡಿರಿ. ಈ ಥರ ಸುತ್ತ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಬೇಯಿಸ್ಕೊಳ್ರಿ. ಇದನ್ನು ನೀವು ಉಳಿದಿರುವ ಚಪಾತಿಯಿಂದ ಮಾಡಿದ್ರಿ ಅಂತ ಯಾರೂ ಅನ್ನೋದಿಲ್ಲ ರೀ. ಆಗಿಂದಾಗನೇ ಬಿಸಿದು ಮಾಡಿಕೊಟ್ಟಿದ್ರೇನೋ ಅಂತಾರೆ ರೀ ಎಲ್ಲರೂ. ಆ ಥರ ಆಗಿರುತ್ತೆ ನೋಡಿರಿ.
ರೆಡಿ ಆಯಿತು ನೋಡಿರಿ ನಮ್ದು 2 ಚಪಾತಿದು ಸಮೋಸ ಅಂದ್ಕೊಳ್ರಿ ಅಥವಾ ಪಪ್ಸ್ ಅಂದ್ಕೊಳ್ರಿ. ತಿನ್ನಕ್ಕೆ ಮಾತ್ರ ಅದೇ ಟೇಸ್ಟ್ ಕೊಡುತ್ತೀರಿ ನೀವು ನೋಡಿರಿ. ಮಾತ್ರ ಮಾಡಿ ಈ ಥರ ಒಂದು ಸಲ. ಇಷ್ಟು ಕ್ರಿಸ್ಪಿಯಾಗಿ ಬಂದಿದ್ದು ಅಂದ್ರೆ ರೀ ನಿಮ್ಗೆ ಸೌಂಡ್ ತೋರಿಸ್ತೀನಿ ನೋಡಿರಿ. ಸೂಪರಾಗಿರಿ, ಸೂಪರ್ ಕ್ರಿಸ್ಪಿಯಾಗಿದ್ದು ರೀ. ತಿನ್ಲಿಕ್ಕಂತೂ ಇಷ್ಟು ಟೇಸ್ಟಿಯಾಗಿತ್ತು ರೀ. ಮಕ್ಳಿಗೆ ಈ ಥರ ಮಾಡಿಕೊಡ್ರಿ ನೀವು. ಅದನ್ನೇ ಮಾಡಿಕೊಡು ಅಂತಾರೆ ನೋಡಿರಿ. ಆ ಥರ ರುಚಿಯಾಗಿರುತ್ತೆ ರೀ ಇದು. ಮನೆಯಲ್ಲಿ ಯಾರು ನಾನು ಉಳಿದಿರೋ ಚಪಾತಿ ತಿನ್ನಂಗಿಲ್ಲ ಅಂತಾರಲ್ರಿ, ಈ ಥರ ಮಾಡಿಕೊಡ್ರಿ, ಸುಮ್ಮನೆ ತಿಂತಾರೆ ಅವರು. ಹಾಗೆ ಸೂಪರ್ ಕ್ರಿಸ್ಪಿಯಾಗಿ ಬಂದಿತ್ತು ರೀ ಮಾತ್ರ ಇದನ್ನು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರಂತೂ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಮಕ್ಕಳು ಯಾಕ್ರಿ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಉಳಿದಿರುವ ಚಪಾತಿಯಿಂದ ಮಾಡಿದ್ದೀರಿ ಅಂತ ಯಾರೂ ಕೂಡ ನಂಬೋದಿಲ್ಲ ರೀ. ಅಷ್ಟು ರುಚಿಯಾಗಿರುತ್ತೆ ರೀ. ಸೇಮ್ ವೆಜಿಟೇಬಲ್ ಪಪ್ ಮತ್ತು ಸಮೋಸದ ಟೇಸ್ಟ್ ಕೊಡುತ್ತೆ ನೋಡಿರಿ. ನೀವು ಒಂದು ಸಲ ಮಾಡಿ ನೋಡಿರಿ ಈ ಥರ. ಹಾಗಿದ್ರೆ ತಡ ಯಾಕ್ರಿ, ಇದೇ ಥರ ನೀವು ಮಾಡ್ಕೊಂಡು ತಿನ್ನಿರಿ. ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.